ಸೊರಬ ಕರ್ನಾಟಕದ ಮಲೆನಾಡಿನ ಐತಿಹಾಸಿಕ ಪ್ರದೇಶಗಳಲ್ಲಿ ಒಂದಾಗಿದೆ. ಇಂದು ಇದು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರವಾಗಿದ್ದರೂ ಇದರ ಇತಿಹಾಸ ಧಾರ್ಮಿಕ ನಂಬಿಕೆಗಳು, ನದಿ ಸಂಸ್ಕೃತಿ ಮತ್ತು ಪ್ರಾಚೀನ ವಸತಿಗಳೊಂದಿಗೆ ಜೋಡಿಸಿಕೊಂಡಿದೆ. ಹೆಸರಿನ ಉಗಮ. ಸ್ಥಳೀಯ ಪರಂಪರೆಯ ಪ್ರಕಾರ ಸೊರಬದ ಹಳೆಯ ಹೆಸರು ಸುರಭಿಪುರ ಎಂದು ಹೇಳಲಾಗುತ್ತದೆ. ಸುರಭಿ ಎಂಬ ದೈವಿಕ ಹಸು ಇಲ್ಲಿ ಒಂದು ಕಲ್ಲಿನ ಮೇಲೆ ಹಾಲು ಸುರಿಸುತ್ತಿತ್ತು ಎಂಬ ಕಥೆಯಿದೆ. ಆ ಸ್ಥಳದಲ್ಲೇ ನಂತರ ಶ್ರೀ ರಂಗನಾಥ ದೇವಾಲಯ ನಿರ್ಮಾಣವಾಯಿತು ಎಂದು ಹೇಳಲಾಗುತ್ತದೆ. ಈ ಪರಂಪರೆ ದಂಡಾವತಿ ನದಿಯ ತೀರದ ಹಳೆಯ ಶಾಸನ ಉಲ್ಲೇಖಗಳೊಂದಿಗೆ ಸಂಬಂಧಿಸಿದೆ ಎಂದು ಸ್ಥಳೀಯವಾಗಿ ನಂಬಿಕೆಯಿದೆ. ಸೊರಬ ಪ್ರದೇಶವು ಮಲೆನಾಡಿನ ಭಾಗವಾಗಿರುವುದರಿಂದ ಹಲವು ಕಾಲಗಳಲ್ಲಿ ಕರ್ನಾಟಕದ ವಿವಿಧ ರಾಜವಂಶಗಳ ಪ್ರಭಾವದಲ್ಲಿತ್ತು. ಐತಿಹಾಸಿಕವಾಗಿ ಈ ಪ್ರದೇಶವು ಕೃಷಿ, ಧಾರ್ಮಿಕ ಕೇಂದ್ರಗಳು ಮತ್ತು ಗ್ರಾಮೀಣ ಆಡಳಿತ ವ್ಯವಸ್ಥೆಗಾಗಿ ಪ್ರಸಿದ್ಧಿಯಾಗಿತ್ತು. ಕದಂಬ ಡೈನಾಸ್ಟಿ ಇತಿಹಾಸವು ಸುಮಾರು ಕ್ರಿ.ಶ. 345ರ ವೇಳೆಗೆ ಆರಂಭವಾಗುತ್ತದೆ. ಆ ಸಮಯದಲ್ಲಿ ಇಂದಿನ ಕರ್ನಾಟಕದ ಪ್ರದೇಶಗಳು ವಿವಿಧ ಶಕ್ತಿಗಳ ಪ್ರಭಾವದಲ್ಲಿದ್ದವು. ಈ ಸಂದರ್ಭದಲ್ಲಿ ಒಬ್ಬ ಯುವ ಬ್ರಾಹ್ಮಣ ವಿದ್ಯಾರ್ಥಿಯಾದ ಮಯೂರ್ ಶರ್ಮಾ ತಮ್ಮ ಜೀವನವನ್ನು ಬದಲಿಸಿದ ಒಂದು ಘಟನೆಯ ನಂತರ ಹೊಸ ದಾರಿಯನ್ನು ಆರಿಸಿದರು. ಜ್ಞಾನ ಮಾತ್ರವಲ್ಲ, ಸ್ವಂತ ಆಡಳಿತ ಮತ್ತು ಶಕ್ತಿಯೂ ಅಗತ್ಯವೆಂದು ಅರಿತು ಅವರು ಯೋಧನಾಗಿ ಬೆಳೆದು ಸ್ಥಳೀಯ ಜನರ ಬೆಂಬಲದೊಂದಿಗೆ ಹೊಸ ರಾಜ್ಯವನ್ನು ಸ್ಥಾಪಿಸಿದರು. ಆ ರಾಜ್ಯವೇ ಕದಂಬ ಸಾಮ್ರಾಜ್ಯ. ಅದರ ರಾಜಧಾನಿಯಾಗಿ ಬನವಾಸಿ ಆಯ್ಕೆಯಾಯಿತು. ಬನವಾಸಿ ಕ್ರಮೇಣ ಶಿಕ್ಷಣ, ಧರ್ಮ, ವ್ಯಾಪಾರ ಮತ್ತು ಆಡಳಿತದ ಕೇಂದ್ರವಾಗಿ ಬೆಳೆಯಿತು. ಕದಂಬರು ರಾಜ್ಯವನ್ನು ಸಂಘಟಿತವಾಗಿ ನಡೆಸಿ ಕೃಷಿ, ತೆರಿಗೆ ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆಗಳಿಗೆ ಹೆಚ್ಚಿನ ಮಹತ್ವ ನೀಡಿದರು. ಕದಂಬರ ಆಡಳಿತದ ಅತ್ಯಂತ ದೊಡ್ಡ ಕೊಡುಗೆಯೆಂದರೆ ಕನ್ನಡಕ್ಕೆ ನೀಡಿದ ಸ್ಥಾನ. ಆ ಕಾಲದಲ್ಲಿ ಶಾಸನಗಳು ಮತ್ತು ಆಡಳಿತದಲ್ಲಿ ಕನ್ನಡ ಬಳಕೆಗೆ ಉತ್ತೇಜನ ದೊರಕಿತು. ಇದರಿಂದ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು. ಕದಂಬ ಸಾಮ್ರಾಜ್ಯವು ಮಲೆನಾಡು ಮತ್ತು ಕರ್ನಾಟಕದ ಹಲವು ಭಾಗಗಳಿಗೆ ತನ್ನ ಪ್ರಭಾವ ವಿಸ್ತರಿಸಿತು. ಇಂದಿನ ಸೊರಬ ಭಾಗವು ಆ ಪ್ರಭಾವದ ವಲಯದಲ್ಲಿತ್ತು. ನಂತರದ ರಾಜರಾದ ಕಾಕುಸ್ಥವರ್ಮ ಮತ್ತು ರವಿವರ್ಮ ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿದರು. ಕಾಲಕ್ರಮೇಣ ಇತರ ರಾಜವಂಶಗಳ ಪ್ರಭಾವ ಹೆಚ್ಚಾದ ಕಾರಣ ಕದಂಬರ ರಾಜಕೀಯ ಶಕ್ತಿ ಕಡಿಮೆಯಾದರು. ಅವರು ನಿರ್ಮಿಸಿದ ಆಡಳಿತ ವ್ಯವಸ್ಥೆ, ಬನವಾಸಿಯ ಸಾಂಸ್ಕೃತಿಕ ವೈಭವ ಮತ್ತು ಕನ್ನಡಕ್ಕೆ ನೀಡಿದ ಉತ್ತೇಜನ ಇಂದಿಗೂ ಕರ್ನಾಟಕದ ಇತಿಹಾಸದಲ್ಲಿ ಅಳಿಯದ ಗುರುತಾಗಿ ಉಳಿದಿದೆ. ಇತಿಹಾಸವು ಸುಮಾರು ಕ್ರಿಸ್ತಶಕ 973ರಲ್ಲಿ ಆರಂಭವಾಗುತ್ತದೆ. ಹಿಂದಿನ ರಾಜವಂಶಗಳ ನಂತರ ದಕ್ಷಿಣ ಭಾರತದಲ್ಲಿ ಹೊಸ ಶಕ್ತಿ ಉದಯವಾಯಿತು. ಈ ರಾಜವಂಶವನ್ನು ಸಾಮಾನ್ಯವಾಗಿ ಕಲ್ಯಾಣಿ ಚಾಲುಕ್ಯರು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವರ ರಾಜಧಾನಿ ಬಸವಕಲ್ಯಾಣ ಆಗಿನ ಕಲ್ಯಾಣಿಯಾಗಿತ್ತು. ಈ ಸಾಮ್ರಾಜ್ಯದ ಸ್ಥಾಪಕನಾಗಿ ತೈಲಾಪಾಟು ಅವರನ್ನು ಗುರುತಿಸಲಾಗುತ್ತದೆ. ಅವರು ಹಿಂದಿನ ಆಡಳಿತವನ್ನು ಸೋಲಿಸಿ ಚಾಲುಕ್ಯರ ಶಕ್ತಿಯನ್ನು ಮತ್ತೆ ಸ್ಥಾಪಿಸಿದರು. ನಂತರ ಈ ಸಾಮ್ರಾಜ್ಯ ಕರ್ನಾಟಕದ ದೊಡ್ಡ ಭಾಗಗಳು ಹಾಗೂ ದಕ್ಷಿಣ ಭಾರತದ ಅನೇಕ ಪ್ರದೇಶಗಳಿಗೆ ವಿಸ್ತರಿಸಿತು. ಪಶ್ಚಿಮ ಚಾಲುಕ್ಯರ ಆಡಳಿತದಲ್ಲಿ ರಾಜ್ಯ ವ್ಯವಸ್ಥೆ ಹೆಚ್ಚು ಸಂಘಟಿತವಾಗಿತ್ತು. ಗ್ರಾಮಗಳಿಂದ ಪ್ರಾಂತಗಳವರೆಗೆ ಆಡಳಿತ ವ್ಯವಸ್ಥೆ ರೂಪುಗೊಂಡಿತ್ತು. ಕೃಷಿ, ವ್ಯಾಪಾರ, ನೀರಾವರಿ ಮತ್ತು ದೇವಾಲಯ ಆಧಾರಿತ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯಾಯಿತು. ಮಲೆನಾಡಿನ ಪ್ರದೇಶಗಳಾದ ಇಂದಿನ ಶಿವಮೊಗ್ಗ, ಸೊರಬ ಭಾಗಗಳ ಮೇಲೂ ಇವರ ಪ್ರಭಾವ ಕಂಡುಬರುತ್ತಿತ್ತು. ಈ ರಾಜವಂಶದ ಅತ್ಯಂತ ದೊಡ್ಡ ಗುರುತು ಅವರ ಕಲಾ ಮತ್ತು ವಾಸ್ತುಶಿಲ್ಪ. ಪಶ್ಚಿಮ ಚಾಲುಕ್ಯರು ವಿಶಿಷ್ಟ ದೇವಾಲಯ ಶೈಲಿಯನ್ನು ಬೆಳೆಸಿದರು. ಕಲ್ಲಿನ ಸೂಕ್ಷ್ಮ ಕೆತ್ತನೆಗಳು, ಸ್ತಂಭಗಳು ಮತ್ತು ದೇವಾಲಯ ವಿನ್ಯಾಸಗಳು ನಂತರದ ಹೊಯ್ಸಳ ಶೈಲಿಗೂ ಪ್ರೇರಣೆಯಾದವು. ಈ ಅವಧಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯವು ಬೆಳವಣಿಗೆಯಾಯಿತು. ರಾಜದರ್ಬಾರಗಳಲ್ಲಿ ಪಂಡಿತರು, ಕವಿಗಳು ಮತ್ತು ವಿದ್ಯಾಕೇಂದ್ರಗಳಿಗೆ ಪ್ರೋತ್ಸಾಹ ದೊರಕಿತು. ಪಶ್ಚಿಮ ಚಾಲುಕ್ಯರ ಪ್ರಮುಖ ರಾಜರಲ್ಲಿ ತೈಲಾಪಾಟು, ಸೋಮೇಶ್ವರ ಆಯ್ ಮತ್ತು ವಿಕ್ರಮಾದಿತ್ಯ 6 ಪ್ರಮುಖರು. ವಿಶೇಷವಾಗಿ ವಿಕ್ರಮಾದಿತ್ಯ 6 ಅವರ ಕಾಲವನ್ನು ಈ ಸಾಮ್ರಾಜ್ಯದ ಸುವರ್ಣಯುಗ ಎಂದು ಪರಿಗಣಿಸಲಾಗುತ್ತದೆ. ಸುಮಾರು ಕ್ರಿಸ್ತಶಕ 1189ರ ನಂತರ ಇತರ ರಾಜವಂಶಗಳ ಶಕ್ತಿ ಹೆಚ್ಚಾಗುತ್ತಿದ್ದಂತೆ ಪಶ್ಚಿಮ ಚಾಲುಕ್ಯರ ಆಡಳಿತ ದುರ್ಬಲವಾಯಿತು. ಆದರೂ ಅವರು ಕರ್ನಾಟಕಕ್ಕೆ ನೀಡಿದ ಆಡಳಿತ ವ್ಯವಸ್ಥೆ, ದೇವಾಲಯ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಇಂದಿಗೂ ಜೀವಂತವಾಗಿವೆ. ಇತಿಹಾಸವು ಸುಮಾರು ಕ್ರಿಸ್ತಶಕ 1006ರಿಂದ 1346ರವರೆಗೆ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ಸುವರ್ಣಯುಗವೆಂದು ಪರಿಗಣಿಸಲಾಗುತ್ತದೆ. ಈ ರಾಜವಂಶವು ಆರಂಭದಲ್ಲಿ ಸಣ್ಣ ಸ್ಥಳೀಯ ಆಡಳಿತವಾಗಿ ಬೆಳೆದರೂ ನಂತರ ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದಾಯಿತು. ಹೊಯ್ಸಳರ ಹುಟ್ಟಿನ ಬಗ್ಗೆ ಒಂದು ಪ್ರಸಿದ್ಧ ಕಥೆ ಇದೆ.
ಒಬ್ಬ ಯುವ ಯೋಧನಿಗೆ ಹೊಯ್ ಸಾಲ ಅಂದರೆ ಹೋರಾಡು ಸಾಲ ಎಂದು ಗುರು ಹೇಳಿದಾಗ ಅವನು ಹುಲಿಯನ್ನು ಸಂಹರಿಸಿದನು ಎಂಬ ದಂತಕಥೆಯಿಂದ ಹೊಯ್ಸಳ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಇದೇ ನಂತರ ರಾಜವಂಶದ ಗುರುತಾಯಿತು. ಹೊಯ್ಸಳರ ಆರಂಭಿಕ ರಾಜಧಾನಿ ಬೇಲೂರಾಗಿದ್ದು ನಂತರ ಹಾಲೆಬಿದು ಪ್ರಮುಖ ರಾಜಧಾನಿಯಾಯಿತು. ಈ ಕಾಲದಲ್ಲಿ ರಾಜ್ಯವು ವೇಗವಾಗಿ ವಿಸ್ತರಿಸಿ ಕರ್ನಾಟಕದ ದೊಡ್ಡ ಭಾಗಗಳ ಜೊತೆಗೆ ಮಲೆನಾಡು ಪ್ರದೇಶಗಳ ಮೇಲೂ ಪ್ರಭಾವ ಸಾಧಿಸಿತು. ಇಂದಿನ ಸೊರಬ ಭಾಗವು ಈ ಪ್ರಭಾವದ ವ್ಯಾಪ್ತಿಯಲ್ಲಿ ಇತ್ತು. ಹೊಯ್ಸಳರು ಕೇವಲ ಯುದ್ಧ ಮತ್ತು ಆಡಳಿತಕ್ಕಷ್ಟೇ ಪ್ರಸಿದ್ಧರಾಗಿರಲಿಲ್ಲ. ಅವರು ದೇವಾಲಯ ವಾಸ್ತುಶಿಲ್ಪವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದರು. ಸೂಕ್ಷ್ಮ ಕಲ್ಲಿನ ಕೆತ್ತನೆ, ನಕ್ಷತ್ರಾಕಾರದ ದೇವಾಲಯ ವಿನ್ಯಾಸ ಮತ್ತು ಶಿಲ್ಪಕಲೆಯ ಅದ್ಭುತತೆ ಇವರ ವಿಶೇಷತೆ. ಇಂದಿಗೂ ಚೆನ್ನಕೇಶ್ವ ಟೆಂಪಲ್ ಮತ್ತು ಹೊಯ್ಸಳೇಶ್ವರ ಟೆಂಪಲ್ ಹೊಯ್ಸಳರ ಕಲಾ ವೈಭವದ ಜೀವಂತ ಸಾಕ್ಷಿಗಳಾಗಿವೆ. ಹೊಯ್ಸಳರ ಆಡಳಿತದಲ್ಲಿ ಕೃಷಿ ಮತ್ತು ನೀರಾವರಿ ಅಭಿವೃದ್ಧಿಯಾಯಿತು. ವ್ಯಾಪಾರ ಮತ್ತು ನಗರಗಳು ಬೆಳೆದವು. ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಪ್ರೋತ್ಸಾಹ ಸಿಕ್ಕಿತು. ದೇವಾಲಯಗಳು ಸಾಮಾಜಿಕ ಮತ್ತು ಆರ್ಥಿಕ ಕೇಂದ್ರಗಳಾಗಿ ಬೆಳೆದವು. ಈ ಸಾಮ್ರಾಜ್ಯದ ಪ್ರಮುಖ ರಾಜರಲ್ಲಿ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳ ಟು ಪ್ರಮುಖರು. ಇವರ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ತನ್ನ ಉತ್ತುಂಗವನ್ನು ತಲುಪಿತು. ಸುಮಾರು ಕ್ರಿಸ್ತಶಕ 1346 ರ ನಂತರ ಹೊಸ ರಾಜಕೀಯ ಶಕ್ತಿಗಳ ಉದಯದಿಂದ ಹೊಯ್ಸಳರ ಆಡಳಿತ ಅಂತ್ಯಗೊಂಡಿತು. ಆದರೂ ಅವರು ನಿರ್ಮಿಸಿದ ದೇವಾಲಯಗಳು, ಆಡಳಿತ ವ್ಯವಸ್ಥೆ ಮತ್ತು ಕರ್ನಾಟಕದ ಸಂಸ್ಕೃತಿಗೆ ನೀಡಿದ ಕೊಡುಗೆ ಇಂದಿಗೂ ಅಳಿಯದ ಪರಂಪರೆಯಾಗಿ ಉಳಿದಿವೆ. ಇತಿಹಾಸವು ಸುಮಾರು ಕ್ರಿಸ್ತಶಕ 1336 ರಿಂದ 1646 ರವರೆಗೆ ದಕ್ಷಿಣ ಭಾರತದ ಅತ್ಯಂತ ವೈಭವಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಗುರುತಿಸಲ್ಪಡುತ್ತದೆ. ಹೊಯ್ಸಳರ ಶಕ್ತಿ ಕುಗ್ಗಿದ ನಂತರ ದಕ್ಷಿಣ ಭಾರತದಲ್ಲಿ ಹೊಸ ಶಕ್ತಿಯ ಅಗತ್ಯವಿದ್ದ ಸಮಯದಲ್ಲಿ ಈ ಸಾಮ್ರಾಜ್ಯ ಉದಯವಾಯಿತು. ಈ ಸಾಮ್ರಾಜ್ಯವನ್ನು ಸಹೋದರರಾದ ಹರಿಹರ್ ಆಯ್ ಮತ್ತು ಬುಕ್ಕಾರಾಯ ಆಯ್ ಸ್ಥಾಪಿಸಿದರು. ಅವರ ರಾಜಧಾನಿ ಇಂದಿನ ಹಂಪಿಯಾಗಿತ್ತು. ತುಂಗಭದ್ರಾ ನದಿಯ ತೀರದಲ್ಲಿ ಬೆಳೆದ ವಿಜಯನಗರ ನಗರವು ಆ ಕಾಲದಲ್ಲಿ ವಿಶ್ವದ ಶ್ರೀಮಂತ ಮತ್ತು ಭವ್ಯ ನಗರಗಳಲ್ಲಿ ಒಂದೆಂದು ವಿದೇಶಿ ಪ್ರವಾಸಿಗರು ದಾಖಲಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯವು ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಕೇರಳದ ಭಾಗಗಳಿಗೆ ವಿಸ್ತರಿಸಿತು. ಕರ್ನಾಟಕದ ಬಹುಭಾಗದಂತೆ ಮಲೆನಾಡು ಪ್ರದೇಶಗಳು ಹಾಗೂ ಇಂದಿನ ಸೊರಬ ಭಾಗವು ವಿಜಯನಗರ ಆಡಳಿತ ವ್ಯವಸ್ಥೆಯ ಭಾಗವಾಯಿತು. ವಿಜಯನಗರರ ಆಡಳಿತದಲ್ಲಿ ಕೃಷಿ ಮತ್ತು ನೀರಾವರಿ ವ್ಯವಸ್ಥೆ ಅಭಿವೃದ್ಧಿಯಾಯಿತು. ವ್ಯಾಪಾರ ಮತ್ತು ಮಾರುಕಟ್ಟೆಗಳು ಬಲವಾದವು. ದೇವಾಲಯಗಳು ಮತ್ತು ನಗರ ನಿರ್ಮಾಣಕ್ಕೆ ಉತ್ತೇಜನ ದೊರೆಯಿತು. ಸ್ಥಳೀಯ ಆಡಳಿತ ವ್ಯವಸ್ಥೆಗಳನ್ನು ಸಂಘಟಿಸಲಾಯಿತು. ಈ ಸಾಮ್ರಾಜ್ಯದ ಸುವರ್ಣಯುಗವನ್ನು ಸಾಮಾನ್ಯವಾಗಿ ಕೃಷ್ಣದೇವರಾಯ ಅವರ ಆಡಳಿತ ಕಾಲವೆಂದು ಪರಿಗಣಿಸಲಾಗುತ್ತದೆ. ಅವರ ಕಾಲದಲ್ಲಿ ಸಾಹಿತ್ಯ, ಕಲೆ, ಶಿಕ್ಷಣ ಮತ್ತು ಆರ್ಥಿಕ ಅಭಿವೃದ್ಧಿ ಅತ್ಯುನ್ನತ ಮಟ್ಟ ತಲುಪಿತು. ಕನ್ನಡ, ತೆಲುಗು, ತಮಿಳು ಮತ್ತು ಸಂಸ್ಕೃತ ಸಾಹಿತ್ಯಕ್ಕೂ ಬೆಂಬಲ ದೊರೆಯಿತು. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಗುರುತು ಅದರ ವಾಸ್ತುಶಿಲ್ಪ. ಹಂಪಿಯ ದೇವಾಲಯಗಳು, ಕಲ್ಲಿನ ರಥ ಮಂಟಪಗಳು ಮತ್ತು ಅರಮನೆಗಳ ಅವಶೇಷಗಳು ಇಂದಿಗೂ ಆ ವೈಭವವನ್ನು ತೋರಿಸುತ್ತವೆ. ಆದರೆ ಕ್ರಿಸ್ತಶಕ 1565ರಲ್ಲಿ ನಡೆದ ಬ್ಯಾಟಲ್ ಆಫ್ ತಾಲಿಕೋಟ ನಂತರ ಸಾಮ್ರಾಜ್ಯಕ್ಕೆ ದೊಡ್ಡ ಹೊಡೆತ ಬಿತ್ತು. ರಾಜಧಾನಿ ಹಂಪಿ ನಾಶವಾಯಿತು. ಆದರೂ ವಿಜಯನಗರ ಆಡಳಿತದ ಪ್ರಭಾವ ಹಲವು ಪ್ರದೇಶಗಳಲ್ಲಿ ಮುಂದುವರಿಯುತ್ತಲೇ ಇತ್ತು ಮತ್ತು ಸುಮಾರು ಕ್ರಿಸ್ತಶಕ 1646 ರ ವೇಳೆಗೆ ಅದರ ಶಕ್ತಿ ಸಂಪೂರ್ಣವಾಗಿ ಕುಗ್ಗಿತು. ಇಂದಿಗೂ ವಿಜಯನಗರ ಎಂದರೆ ಕೇವಲ ಒಂದು ಸಾಮ್ರಾಜ್ಯವಲ್ಲ, ದಕ್ಷಿಣ ಭಾರತದ ಕಲೆ, ಸಂಸ್ಕೃತಿ, ಆಡಳಿತ ಮತ್ತು ವೈಭವದ ಸಂಕೇತವಾಗಿದೆ. ಇತಿಹಾಸವು ಸುಮಾರು ಕ್ರಿಸ್ತಶಕ 1499 ರಿಂದ 1763 ರವರೆಗೆ ಮಲೆನಾಡಿನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಅಧ್ಯಾಯವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ಕಡಿಮೆಯಾಗುತ್ತಿದ್ದ ಕಾಲದಲ್ಲಿ ಶಿವಮೊಗ್ಗ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಸ್ಥಳೀಯ ಶಕ್ತಿಯಾಗಿ ಕೇಳದಿ ನಾಯಕರು ಉದಯಿಸಿದರು. ಈ ರಾಜವಂಶದ ಆರಂಭ ಕೇಲಾಡಿ ಎಂಬ ಸಣ್ಣ ಊರಿನಿಂದ ಆಯಿತು. ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಆಡಳಿತ ನಡೆಸುತ್ತಿದ್ದ ನಾಯಕರು ನಂತರ ಸ್ವತಂತ್ರ ಶಕ್ತಿಯಾಗಿ ಬೆಳೆದರು. ಕೇಳದಿ ನಾಯಕರು ತಮ್ಮ ಆಡಳಿತವನ್ನು ಮಲೆನಾಡಿನಾದ್ಯಂತ ವಿಸ್ತರಿಸಿ ಇಂದಿನ ಶಿವಮೊಗ್ಗ, ಸೊರಬ, ಸಾಗರ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಬಲವಾದ ಆಡಳಿತ ವ್ಯವಸ್ಥೆ ನಿರ್ಮಿಸಿದರು. ಆದ್ದರಿಂದ ಸೊರಬ ಭಾಗದ ಸ್ಥಳೀಯ ಇತಿಹಾಸದಲ್ಲಿ ಇವರ ಪ್ರಭಾವ ಹೆಚ್ಚು ಕಂಡುಬರುತ್ತದೆ. ನಂತರ ರಾಜಧಾನಿಯನ್ನು ಧಪ್ಫತತ್ಗೆ ಸ್ಥಳಾಂತರಿಸಲಾಯಿತು. ಅಲ್ಲಿಂದ ರಾಜ್ಯವು ಮತ್ತಷ್ಟು ಬಲವಾಯಿತು. ಇಕ್ಕೇರಿಯಲ್ಲಿರುವ ಅಘೋರೇಶ್ವರ ಟೆಂಪಲ್ ಕೇಳದಿ ಕಾಲದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ಕೇಳದಿ ನಾಯಕರ ಆಡಳಿತದಲ್ಲಿ
ಮಲೆನಾಡಿನಲ್ಲಿ ಕೃಷಿ ಮತ್ತು ವ್ಯಾಪಾರ ಬೆಳವಣಿಗೆಯಾಯಿತು. ಗ್ರಾಮೀಣ ಆಡಳಿತ ವ್ಯವಸ್ಥೆ ಬಲಪಡಿಸಲಾಯಿತು. ದೇವಾಲಯ ಮತ್ತು ಸಂಸ್ಕೃತಿಗೆ ಬೆಂಬಲ ದೊರೆಯಿತು. ಕೋಟೆಗಳು ಮತ್ತು ಆಡಳಿತ ಕೇಂದ್ರಗಳು ನಿರ್ಮಿಸಲ್ಪಟ್ಟವು. ಈ ರಾಜವಂಶದ ಅತ್ಯಂತ ಪ್ರಸಿದ್ಧ ಆಡಳಿತಗಾರರಲ್ಲಿ ಶಿವಪ್ಪ ನಾಯಕ್ ಪ್ರಮುಖರು. ಅವರನ್ನು ಮಲೆನಾಡಿನ ನಿರ್ಮಾತೃ ಎಂದು ಸಹ ಕರೆಯಲಾಗುತ್ತದೆ. ಅವರು ಭೂಮಾಪನ ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತಂದರು. ಕೇಳದಿ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ಹೆಸರು ಕೇಲಾಡಿ ಚೆನ್ನಮ್ಮ ಅವರದು. ಅವರು ಧೈರ್ಯಶಾಲಿ ಆಡಳಿತಗಾರ್ತಿಯಾಗಿ ಪ್ರಸಿದ್ಧರಾಗಿದ್ದು, ಉತ್ತರ ಭಾರತದ ರಾಜಾರಾಮ್ ಆಯ್ ಅವರಿಗೆ ಆಶ್ರಯ ನೀಡಿದ ಘಟನೆಯಿಂದ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ. ಸುಮಾರು ಕ್ರಿಸ್ತಶಕ 1763ರಲ್ಲಿ ಹೈದರ್ ಅಲಿ ಅವರ ವಿಸ್ತರಣೆಯೊಂದಿಗೆ ಕೇಳದಿ ನಾಯಕರ ಆಡಳಿತ ಅಂತ್ಯಗೊಂಡಿತು. ಇಂದಿಗೂ ಕೇಳದಿ ಮತ್ತು ಇಕ್ಕೇರಿಯ ದೇವಾಲಯಗಳು, ಅರಮನೆ ಅವಶೇಷಗಳು ಮತ್ತು ಮಲೆನಾಡಿನ ಸಂಸ್ಕೃತಿಯಲ್ಲಿ ಕೇಳದಿ ನಾಯಕರ ಪರಂಪರೆ ಜೀವಂತವಾಗಿದೆ. ಸೊರಬದ ಇತಿಹಾಸದೊಂದಿಗೆ ಅತ್ಯಂತ ಹತ್ತಿರದ ಸಂಬಂಧ ಹೊಂದಿರುವ ದೇವಾಲಯಗಳಲ್ಲಿ ಇದು ಪ್ರಮುಖವಾದದ್ದು. ಸ್ಥಳೀಯ ಪರಂಪರೆ ಮತ್ತು ಐತಿಹಾಸಿಕ ಉಲ್ಲೇಖಗಳ ಪ್ರಕಾರ ಸೊರಬದ ಹಳೆಯ ಹೆಸರು ಸುರಭಿಪುರ ಎಂದು ಹೇಳಲಾಗುತ್ತದೆ. ಸುರಭಿ ಎಂಬ ಪವಿತ್ರ ಹಸು ಪ್ರತಿದಿನ ಒಂದು ಕಲ್ಲಿನ ಮೇಲಿರುವ ಶ್ರೀ ರಂಗನಾಥನ ಮೂರ್ತಿಗೆ ಹಾಲು ಹರಿಸುತ್ತಿತ್ತು ಎಂಬ ಸ್ಥಳೀಯ ಕತೆ ಪ್ರಸಿದ್ಧವಾಗಿದೆ. ನಂತರ ಅದೇ ಸ್ಥಳದಲ್ಲಿ ಈ ದೇವಾಲಯ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ರಂಗನಾಥ, ಶಯನ ಸ್ಥಿತಿಯಲ್ಲಿರುವ ವಿಷ್ಣು ಅವರಿಗೆ ಸಮರ್ಪಿತವಾಗಿದೆ. ಸೊರಬ ಪ್ರದೇಶದಲ್ಲಿ ವೈಷ್ಣವ ಸಂಪ್ರದಾಯದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಇದು ಬೆಳೆದಿದೆ. ಸೊರಬದ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಧಾರ್ಮಿಕ ಸ್ಥಳಗಳಲ್ಲಿ ಒಂದು ದಂಡಾವತಿ ನದಿಯ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಸಂಪರ್ಕ ಹೊಂದಿದೆ. ಸ್ಥಳೀಯ ಉತ್ಸವಗಳು ಮತ್ತು ಪೂಜೆಗಳಿಗೆ ಪ್ರಮುಖ ಕೇಂದ್ರ. ಹಳೆಯ ಕನ್ನಡ ಲಿಪಿಯ ಶಾಸನ ಉಲ್ಲೇಖಗಳೊಂದಿಗೆ ಸಂಬಂಧ ಹೊಂದಿರುವ ಸ್ಥಳೀಯ ಪರಂಪರೆಯಿದೆ. ಸೊರಬ ಎಂದರೆ ರಂಗನಾಥ ದೇವಾಲಯವನ್ನು ನೆನಪಿಸುವಷ್ಟು ಈ ದೇವಸ್ಥಾನ ಸ್ಥಳೀಯ ಇತಿಹಾಸ, ಧಾರ್ಮಿಕ ನಂಬಿಕೆ ಮತ್ತು ಸಾಂಸ್ಕೃತಿಕ ಗುರುತಿನ ಭಾಗವಾಗಿದೆ. ಸೊರಬ ಸಮೀಪದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಪ್ರಾಚೀನ ವಾಸ್ತುಶಿಲ್ಪ, ಶಿಲ್ಪಕಲೆ ಮತ್ತು ಮಧ್ಯಯುಗದ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ದೇವಾಲಯವು ಸುಮಾರು 11ನೇ ಶತಮಾನದಲ್ಲಿ ಸುಮಾರು ಕ್ರಿಸ್ತಶಕ 1070 ನಿರ್ಮಾಣಗೊಂಡಿದೆ ಎಂದು ಪರಿಗಣಿಸಲಾಗುತ್ತದೆ. ಆ ಕಾಲದಲ್ಲಿ ಬಲ್ಲಿಗಾವಿ ಒಂದು ಪ್ರಮುಖ ವಿದ್ಯಾಕೇಂದ್ರ ಮತ್ತು ಸಾಂಸ್ಕೃತಿಕ ನಗರವಾಗಿತ್ತು. ಶಾಸನಗಳಲ್ಲಿ ಇದನ್ನು ಅನಾದಿ ರಾಜಧಾನಿ ಎಂದು ಉಲ್ಲೇಖಿಸಲಾಗಿದೆ, ಅಂದರೆ ಅತ್ಯಂತ ಪುರಾತನ ವೈಭವ ಹೊಂದಿದ ಸ್ಥಳ. ಈ ದೇವಾಲಯದ ಅತ್ಯಂತ ವಿಶೇಷತೆ ಅದರ ಚಾಲುಕ್ಯ ಹೊಯ್ಸಳ ವಾಸ್ತುಶಿಲ್ಪದ ಸಂಯೋಜನೆ. ಕಪ್ಪು ಸೋಪ್ಸ್ಟೋನ್ ಕಲ್ಲಿನ ನಿರ್ಮಾಣ, ಸೂಕ್ಷ್ಮ ಶಿಲ್ಪ ಕೆತ್ತನೆಗಳು, ತ್ರಿಕೂಟ, 3 ಗರ್ಭಗುಡಿ, ವಿನ್ಯಾಸಾಲಂಕಾರಿಕ ಸ್ತಂಭಗಳು ಮತ್ತು ಶಿಖರಗಳು. ಈ ಶೈಲಿ ನಂತರ ಹೊಯ್ಸಳ ದೇವಾಲಯಗಳ ಕಲಾ ಪರಂಪರೆಗೆ ಪ್ರೇರಣೆಯಾಯಿತು. ಈ ದೇವಾಲಯವು ಮುಖ್ಯವಾಗಿ ಶ್ರೀ ಕೇದಾರೇಶ್ವರ ಶಿವ ಅವರಿಗೆ ಸಮರ್ಪಿತವಾಗಿದೆ. ದೇವಾಲಯದ ಒಳಭಾಗ ಮತ್ತು ಹೊರಭಾಗದ ಕೆತ್ತನೆಗಳಲ್ಲಿ ಆ ಕಾಲದ ಶಿಲ್ಪಿಗಳ ಕೌಶಲ್ಯ ಸ್ಪಷ್ಟವಾಗಿ ಕಾಣುತ್ತದೆ. ಇತಿಹಾಸಾಸಕ್ತರು, ಛಾಯಾಗ್ರಹಣ ಪ್ರಿಯರು ಮತ್ತು ಕರ್ನಾಟಕದ ದೇವಾಲಯ ಸಂಸ್ಕೃತಿಯನ್ನು ತಿಳಿಯಲು ಬಯಸುವವರಿಗೆ ಇದು ಅತ್ಯುತ್ತಮ ಸ್ಥಳ. ಕೇದಾರೇಶ್ವರ ದೇವಾಲಯ ಎಂದರೆ ಕೇವಲ ದೇವಸ್ಥಾನವಲ್ಲ, ಚಾಲುಕ್ಯರ ಶಕ್ತಿ, ಹೊಯ್ಸಳರ ಸೌಂದರ್ಯ ಮತ್ತು ಮಲೆನಾಡಿನ ಇತಿಹಾಸ ಒಂದಾಗಿ ಕಲ್ಲಿನಲ್ಲಿ ಮೂಡಿರುವ ಪರಂಪರೆ. ಚಂದ್ರಗುಟ್ಟಿಯ ಬೆಟ್ಟದ ಮೇಲಿರುವ ಈ ದೇವಸ್ಥಾನವು ಕರ್ನಾಟಕದ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಸೊರಬದಿಂದ ಸುಮಾರು 17 ಕಿಮಿ ದೂರದಲ್ಲಿರುವ ಈ ಕ್ಷೇತ್ರವು ಧಾರ್ಮಿಕ ನಂಬಿಕೆ, ಗುಹಾ ದೇವಾಲಯ ಪರಂಪರೆ ಮತ್ತು ಇತಿಹಾಸವನ್ನು ಒಂದೇ ಸ್ಥಳದಲ್ಲಿ ಹೊಂದಿದೆ. ಈ ದೇವಾಲಯವು ರೇಣುಕಾದೇವಿ, ರೇಣುಕಾಂಬೆ ಅವರಿಗೆ ಸಮರ್ಪಿತವಾಗಿದೆ. ಪುರಾಣಕಥೆಯ ಪ್ರಕಾರ ರೇಣುಕಾದೇವಿ ಲಶಿ ಜಮದಗ್ನಿ ಮತ್ತು ಅವರ ಪುತ್ರ ಪರಶುರಾಮ ಅವರೊಂದಿಗೆ ಸಂಬಂಧಿಸಿದ ದೈವಿಕ ಘಟನೆಯೊಂದು ಈ ಸ್ಥಳದಲ್ಲಿ ನಡೆದಿತು ಎಂಬ ನಂಬಿಕೆಯಿದೆ. ಸ್ಥಳೀಯ ಪರಂಪರೆಯ ಪ್ರಕಾರ ಪರಶುರಾಮನು ಇಲ್ಲಿ ತಾಯಿಯನ್ನು ಬಲಿಗೊಟ್ಟು ನಂತರ ಪುನರ್ಜೀವನ ನೀಡಿದ ಕಥೆ ಈ ಕ್ಷೇತ್ರದೊಂದಿಗೆ ಜೋಡಿಸಲಾಗಿದೆ. ಈ ದೇವಸ್ಥಾನದ ಅತ್ಯಂತ ವಿಶೇಷತೆ ಅದರ ಗುಹಾರೂಪದ ದೇವಾಲಯ ಮತ್ತು ಬೆಟ್ಟದ ಮೇಲಿನ ಸ್ಥಳ. ದೇವಾಲಯದ ಒಳಭಾಗ ನೈಸರ್ಗಿಕ ಶಿಲಾಗುಹೆಯ ರೂಪದಲ್ಲಿದ್ದು, ಸುತ್ತಲಿನ ಹಸಿರು ಪ್ರದೇಶ ಮತ್ತು ಏರಿಗೆಯ ದಾರಿ ಭಕ್ತರಿಗೆ ವಿಭಿನ್ನ ಅನುಭವ ನೀಡುತ್ತದೆ. ಚಂದ್ರಗುಟ್ಟಿ ಕೇವಲ ದೇವಸ್ಥಾನಕ್ಕೆ ಮಾತ್ರ ಪ್ರಸಿದ್ಧವಲ್ಲ. ಇದೇ ಬೆಟ್ಟದ ಮೇಲೆ ಪ್ರಾಚೀನ ಚಂದ್ರಗುಟ್ಟಿ ಫೋರ್ಟ್ ಅವಶೇಷಗಳು ಇವೆ. ಈ ಕೋಟೆ ವಿವಿಧ ಕಾಲಗಳಲ್ಲಿ ಕದಂಬರು, ವಿಜಯನಗರ ಮತ್ತು ಕೇಳದಿ ನಾಯಕರ ಪ್ರಭಾವ ಕಂಡ ಪ್ರದೇಶವಾಗಿತ್ತು. ಕರ್ನಾಟಕದ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದು ಬೆಟ್ಟದ ಮೇಲಿರುವ ಪ್ರಾಚೀನ ಗುಹಾ ದೇವಾಲಯ. ರೇಣುಕಾ ಪರಶುರಾಮ ಪುರಾಣಕಥೆಯೊಂದಿಗೆ ಸಂಬಂಧ. ದೇವಸ್ಥಾನ ಜೊತೆಗೆ ಚಂದ್ರಗುಟ್ಟಿ ಕೋಟೆಯ ಐತಿಹಾಸಿಕ ಹಿನ್ನೆಲೆ. ಚಂದ್ರಗುಟ್ಟಿಯ ರೇಣುಕಾಂಬ ದೇವಸ್ಥಾನ ಎಂದರೆ
ಕೇವಲ ದೇವಾಲಯವಲ್ಲ, ಮಲೆನಾಡಿನ ಪ್ರಕೃತಿ, ಶಕ್ತಿ, ಆರಾಧನೆ ಮತ್ತು ಇತಿಹಾಸ ಒಂದಾಗಿ ಬದುಕಿರುವ ಪವಿತ್ರ ಕ್ಷೇತ್ರ. ಸೊರಬ ಸಮೀಪದ ವಿಶಿಷ್ಟ ಧಾರ್ಮಿಕ ಸ್ಥಳಗಳಲ್ಲಿ ಇದೂ ಒಂದಾಗಿದೆ. ಬಯಲು ಬಸವಣ್ಣ ಎಂಬ ಹೆಸರೇ ಹೇಳುವಂತೆ, ಈ ಕ್ಷೇತ್ರದ ವಿಶೇಷತೆಯೆಂದರೆ ತೆರೆದ ವಾತಾವರಣದಲ್ಲಿ ಬಸವಣ್ಣನ ಆರಾಧನೆ ನಡೆಯುವುದು. ದೇವಾಲಯದ ಪರಿಸರವು ಗ್ರಾಮೀಣ ಮಲೆನಾಡಿನ ನೈಸರ್ಗಿಕ ಶಾಂತಿಯನ್ನು ಅನುಭವಿಸುವಂತಿರುತ್ತದೆ. ಈ ಸ್ಥಳವು ಬಸವಣ್ಣರ ಪರಂಪರೆ ಮತ್ತು ಶೈವ ಭಕ್ತಿ ಸಂಸ್ಕೃತಿಯೊಂದಿಗೆ ಸ್ಥಳೀಯವಾಗಿ ಸಂಬಂಧ ಹೊಂದಿದೆ. ಬಸವಣ್ಣರು ಕರ್ನಾಟಕದ 12ನೇ ಶತಮಾನದ ಸಾಮಾಜಿಕ ಚಿಂತಕ ಮತ್ತು ಶರಣ ಚಳುವಳಿಯ ಪ್ರಮುಖ ವ್ಯಕ್ತಿಗಳಾಗಿ ಪ್ರಸಿದ್ಧರು. ದೇವಾಲಯದ ಪ್ರಮುಖ ಆಕರ್ಷಣೆಗಳು: ತೆರೆದ ಬಯಲು ವಾತಾವರಣದಲ್ಲಿರುವ ವಿಶಿಷ್ಟ ಆರಾಧನಾ ಸ್ಥಳ, ಶಾಂತ ಮತ್ತು ಗ್ರಾಮೀಣ ಪರಿಸರ, ಸ್ಥಳೀಯ ಭಕ್ತರ ಪ್ರಮುಖ ದರ್ಶನ ಕ್ಷೇತ್ರ, ಪ್ರಕೃತಿ ಮತ್ತು ದೇವಾಲಯ ಅನುಭವವನ್ನು ಒಟ್ಟಿಗೆ ನೀಡುವ ಸ್ಥಳ. ಭೇಟಿ ನೀಡಲು ಬೆಳಗ್ಗೆ ಅಥವಾ ಸಂಜೆ ಸಮಯ ಉತ್ತಮ. ದೇವಾಲಯವು ಸಾಮಾನ್ಯವಾಗಿ ದಿನಪೂರ್ತಿ ತೆರೆದಿರುತ್ತದೆ. ಬಯಲು ಬಸವಣ್ಣ ದೇವಸ್ಥಾನ ಎಂದರೆ ಕೇವಲ ಒಂದು ದೇವಾಲಯವಲ್ಲ, ಮಲೆನಾಡಿನ ಸರಳ ಭಕ್ತಿ, ತೆರೆದ ಆಧ್ಯಾತ್ಮಿಕ ವಾತಾವರಣ ಮತ್ತು ಸ್ಥಳೀಯ ಪರಂಪರೆಯ ಪ್ರತಿಬಿಂಬ. ಸೊರಬ ಪಟ್ಟಣದ ಪ್ರಮುಖ ದೇವಿ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಮಲೆನಾಡಿನ ಸ್ಥಳೀಯ ಧಾರ್ಮಿಕ ಪರಂಪರೆಯಲ್ಲಿ ಮಾರಿಕಾಂಬೆ ದೇವಿಯನ್ನು ಗ್ರಾಮರಕ್ಷಕಿ ಮತ್ತು ಶಕ್ತಿಯ ರೂಪವಾಗಿ ಪೂಜಿಸಲಾಗುತ್ತದೆ. ಈ ದೇವಸ್ಥಾನವು ಸೊರಬದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದ ಪ್ರಮುಖ ಕೇಂದ್ರವಾಗಿದೆ. ಮಾರಿಕಾಂಬೆ ಆರಾಧನೆಗೆ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ದೀರ್ಘ ಪರಂಪರೆಯಿದೆ. ವಿಶೇಷವಾಗಿ ಕೇಳದಿ ನಾಯಕರ ಕಾಲದಲ್ಲಿ ಮಾರಿಕಾಂಬೆ ದೇವಿಗೆ ಹೆಚ್ಚಿನ ಮಹತ್ವ ದೊರಕಿತ್ತು ಮತ್ತು ಈ ದೇವಿಯನ್ನು ರಾಜವಂಶದ ಆರಾಧ್ಯ ದೇವಿಯಾಗಿ ಗೌರವಿಸಲಾಗುತ್ತಿತ್ತು. ಸೊರಬ ಪಟ್ಟಣದ ಪ್ರಮುಖ ದೇವಿ ಆರಾಧನಾ ಕ್ಷೇತ್ರ, ಸ್ಥಳೀಯ ಜಾತ್ರೆ, ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಕೇಂದ್ರ. ಭಕ್ತರಲ್ಲಿ ಶಕ್ತಿ ಮತ್ತು ರಕ್ಷಣೆಯ ಸಂಕೇತವಾಗಿ ದೇವಿಯ ಆರಾಧನೆ ಪಟ್ಟಣದ ಸಂಸ್ಕೃತಿ ಮತ್ತು ಪರಂಪರೆಯೊಂದಿಗೆ ಆಳವಾದ ಸಂಬಂಧ. ಸ್ಥಳೀಯವಾಗಿ ನವರಾತ್ರಿ ಮತ್ತು ವಿಶೇಷ ಪೂಜಾ ದಿನಗಳಲ್ಲಿ ಹೆಚ್ಚಿನ ಭಕ್ತರು ಭೇಟಿ ನೀಡುತ್ತಾರೆ. ದೇವಸ್ಥಾನದ ಸುತ್ತಲಿನ ವಾತಾವರಣವು ಸಾಂಪ್ರದಾಯಿಕ ಮಲೆನಾಡಿನ ಭಕ್ತಿ ಸಂಸ್ಕೃತಿಯನ್ನು ಅನುಭವಿಸುವಂತಿರುತ್ತದೆ. ಶ್ರೀ ಮಾರಿಕಾಂಬಾ ದೇವಸ್ಥಾನ ಎಂದರೆ ಕೇವಲ ಒಂದು ದೇವಾಲಯವಲ್ಲ, ಸೊರಬದ ಭಕ್ತಿ, ಶಕ್ತಿ, ಆರಾಧನೆ ಮತ್ತು ಸ್ಥಳೀಯ ಸಂಸ್ಕೃತಿಯ ಜೀವಂತ ಪ್ರತೀಕ. ಬಲ್ಲಿಗಾವಿ ಅನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಇದರ ಕಾರಣ ಕೇವಲ ಒಂದು ದೇವಾಲಯವಲ್ಲ, ಮಧ್ಯಯುಗದಲ್ಲಿ ಈ ಸ್ಥಳವು ಧರ್ಮ, ಶಿಕ್ಷಣ, ದೇವಾಲಯಗಳು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳ ದೊಡ್ಡ ಕೇಂದ್ರವಾಗಿತ್ತು. ಆ ಕಾಲದಲ್ಲಿ ಬಳ್ಳಿಗಾವಿಯಲ್ಲಿ ಅನೇಕ ದೇವಾಲಯಗಳು ಇದ್ದವು. ಜೈನ, ಶೈವ, ವೈಷ್ಣವ ಹಾಗೂ ಇತರೆ ಧಾರ್ಮಿಕ ಪರಂಪರೆಗಳು ಬೆಳೆಯುತ್ತಿದ್ದವು. ಮಠಗಳು ಮತ್ತು ವಿದ್ಯಾಪೀಠಗಳು ಕಾರ್ಯನಿರ್ವಹಿಸುತ್ತಿದ್ದವು. ಶಾಸನಗಳಲ್ಲಿ ಇದು ಜ್ಞಾನ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಉಲ್ಲೇಖವಾಗಿದೆ. ವಿಶೇಷವಾಗಿ ಕೇದಾರೇಶ್ವರ್ ಟೆಂಪಲ್ ಕಾರಣದಿಂದ ಈ ಸ್ಥಳಕ್ಕೆ ಹೆಚ್ಚಿನ ಖ್ಯಾತಿ ಬಂದಿದೆ. ದಕ್ಷಿಣ ಕೇದಾರಬಾ, ದಕ್ಷಿಣ ಕಾಶಿ ಎಂಬ ಹೆಸರು ಉತ್ತರ ಭಾರತದ ಕೇದಾರನಾಥ, ಕಾಶಿಯಂತೆ ಪವಿತ್ರ ಸ್ಥಾನಮಾನ ಹೊಂದಿದ್ದುದನ್ನು ಸೂಚಿಸುತ್ತದೆ. ಬಳ್ಳಿಗಾವಿ ಮತ್ತೊಂದು ಕಾರಣಕ್ಕೂ ಪ್ರಸಿದ್ಧ. ಇದು ಹೊಯ್ಸಳ ಕಾಲದ ಪ್ರಸಿದ್ಧ ರಾಣಿ ಶಾಂತಲಾದೇವಿ ಅವರ ಜನ್ಮಸ್ಥಳ ಎಂದು ಪರಿಗಣಿಸಲಾಗುತ್ತದೆ. ಪ್ರಭು ಅವರೊಂದಿಗೆ ಸಂಬಂಧ ಹೊಂದಿದ ಐತಿಹಾಸಿಕ ಸ್ಥಳವಾಗಿದೆ. ಬಳ್ಳಿಗಾವಿಯನ್ನು ದಕ್ಷಿಣ ಕಾಶಿ ಎಂದು ಕರೆಯುವುದು ಅದರ ದೇವಾಲಯಗಳ ಸಂಖ್ಯೆಗೆ ಮಾತ್ರವಲ್ಲ, ಅದು ಒಮ್ಮೆ ದಕ್ಷಿಣ ಭಾರತದ ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ರಾಜಧಾನಿಯಂತಿದ್ದ ಕಾರಣ. ಸೊರಬ ಸಮೀಪದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಮತ್ತು ಯಾತ್ರಾ ಸ್ಥಳಗಳಲ್ಲಿ ಒಂದು. ಇದು ದೇವಾಲಯ, ಬೆಟ್ಟ, ಗುಹೆ ಮತ್ತು ಕೋಟೆಯ ಇತಿಹಾಸ ಎಲ್ಲವನ್ನೂ ಒಂದೇ ಸ್ಥಳದಲ್ಲಿ ಹೊಂದಿರುವ ವಿಶಿಷ್ಟ ಕ್ಷೇತ್ರವಾಗಿದೆ. ಈ ಸ್ಥಳದ ಪ್ರಮುಖ ಆಕರ್ಷಣೆಯೆಂದರೆ ಬೆಟ್ಟದ ಮೇಲಿರುವ ಏನ್ಷಿಯಂಟ್ ಶ್ರೀ ರೇಣುಕಾಂಬಾ ದೇವಿ ಟೆಂಪಲ್. ಇದು ರೇಣುಕಾದೇವಿಗೆ ಸಮರ್ಪಿತವಾದ ಪ್ರಾಚೀನ ಗುಹಾ ದೇವಾಲಯ. ಸ್ಥಳೀಯ ಪುರಾಣದ ಪ್ರಕಾರ ಈ ಕ್ಷೇತ್ರವು ಪರಶುರಾಮ್, ಜಮದಗ್ನಿ ಮತ್ತು ರೇಣುಕಾ ಅವರ ಕಥೆಗಳೊಂದಿಗೆ ಸಂಬಂಧ ಹೊಂದಿದೆ. ಚಂದ್ರಗುಟ್ಟಿಯ ಮತ್ತೊಂದು ವಿಶೇಷತೆ ಅದರ ಬೆಟ್ಟದ ಮೇಲಿನ ನೋಟ. ಹಸಿರಿನಿಂದ ಆವರಿಸಿದ ಬೆಟ್ಟದ ದೃಶ್ಯ, ಗುಹಾರೂಪದ ದೇವಾಲಯ ಅನುಭವ. ಮೇಲ್ಭಾಗದಲ್ಲಿ ಪ್ರಾಚೀನ ಕೋಟೆಯ ಅವಶೇಷಗಳು, ಫೋಟೋಗ್ರಫಿ ಮತ್ತು ಸೂರ್ಯಾಸ್ತ ವೀಕ್ಷಣೆಗೆ ಉತ್ತಮ ಸ್ಥಳ. ಇತಿಹಾಸದ ದೃಷ್ಟಿಯಿಂದ ಈ ಪ್ರದೇಶವು ವಿವಿಧ ಕಾಲಗಳಲ್ಲಿ ಕದಂಬ ಡೈನಾಸ್ಟಿ, ವಿಜಯನಗರ ಎಂಪೈರ್ ಮತ್ತು ಕೆಲಾಡಿ ನಾಯಕ್ ಅವರ ಪ್ರಭಾವದಲ್ಲಿತ್ತು ಎಂದು ಉಲ್ಲೇಖಗಳಿವೆ. ಭಕ್ತರು ಸಾಮಾನ್ಯವಾಗಿ ದೇವಸ್ಥಾನ ದರ್ಶನದ ನಂತರ ಬೆಟ್ಟದ ಮೇಲಿನ ಕೋಟೆ ಭಾಗಕ್ಕೂ ಹೋಗುತ್ತಾರೆ. ಪ್ರಕೃತಿ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಒಂದೇ ಜಾಗದಲ್ಲಿ ಕಾಣಲು ಚಂದ್ರಗುಟ್ಟಿ ಉತ್ತಮ ಸ್ಥಳ. ದಂದಾವತಿ ರಿವರ್ ಸೊರಬ ಪ್ರದೇಶದ ಇತಿಹಾಸ ಮತ್ತು ಸಂಸ್ಕೃತಿಯೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವ ನದಿಯಾಗಿದೆ. ಮಲೆನಾಡಿನ ಮಳೆಯ ನೀರಿನಿಂದ ಹರಿಯುವ ಈ ನದಿ ಕೇವಲ ನೀರಿನ ಮೂಲವಾಗಿರದೆ
ಸೊರಬ ಭಾಗದಲ್ಲಿ ಜೀವನ, ಕೃಷಿ ಮತ್ತು ಧಾರ್ಮಿಕ ಪರಂಪರೆಯ ಬೆಳವಣಿಗೆಗೆ ಆಧಾರವಾಯಿತು. ಪ್ರಾಚೀನ ಕಾಲದಲ್ಲಿ ಜನರು ನದಿಯ ತೀರದಲ್ಲಿ ವಾಸಸ್ಥಳಗಳನ್ನು ನಿರ್ಮಿಸಿಕೊಂಡರು. ನೀರಿನ ಲಭ್ಯತೆಯಿಂದ ಕೃಷಿ ಬೆಳೆಯಿತು ಮತ್ತು ಗ್ರಾಮಗಳು ರೂಪುಗೊಂಡವು. ಅಕ್ಕಿ, ಅಡಿಕೆ ಮತ್ತು ಇತರೆ ಬೆಳೆಗಳು ಈ ಪ್ರದೇಶದ ಆರ್ಥಿಕ ಜೀವನವನ್ನು ಬಲಪಡಿಸಿದವು. ದಂಡಾವತಿ ನದಿಯ ಸುತ್ತ ಹಲವು ದೇವಸ್ಥಾನಗಳು ಮತ್ತು ಧಾರ್ಮಿಕ ಕೇಂದ್ರಗಳು ಬೆಳೆದವು. ನದಿಯನ್ನು ಪವಿತ್ರವೆಂದು ಪರಿಗಣಿಸುವ ಪರಂಪರೆ ಇನ್ನೂ ಮುಂದುವರಿದಿದೆ. ಸ್ಥಳೀಯ ಜಾತ್ರೆಗಳು, ಹರಕೆಗಳು ಮತ್ತು ಪೂಜೆಗಳು ನದಿಯೊಂದಿಗೆ ನೇರ ಸಂಬಂಧ ಹೊಂದಿವೆ. ಸೊರಬದ ಸ್ಥಳೀಯ ಪರಂಪರೆಯಲ್ಲಿ ಶ್ರೀ ರಂಗನಾಥ ಟೆಂಪಲ್ ಮತ್ತು ಸುತ್ತಮುತ್ತಲಿನ ಧಾರ್ಮಿಕ ಚಟುವಟಿಕೆಗಳು ಈ ನದಿ ಪ್ರದೇಶದ ಸಾಂಸ್ಕೃತಿಕ ಬೆಳವಣಿಗೆಯೊಂದಿಗೆ ಜೋಡಿಸಿಕೊಂಡಿವೆ. ಇಂದಿಗೂ ಮಳೆಗಾಲದಲ್ಲಿ ದಂಡಾವತಿ ನದಿಯ ಸೌಂದರ್ಯ ಮಲೆನಾಡಿನ ಜೀವಂತ ಚಿತ್ರವನ್ನು ನೀಡುತ್ತದೆ. ನದಿಯ ತೀರದ ಗ್ರಾಮಗಳು ಹಳೆಯ ಸಂಪ್ರದಾಯಗಳು, ಜಾತ್ರೆಗಳು ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನು ಉಳಿಸಿಕೊಂಡಿವೆ. ದಂಡಾವತಿ ನದಿಯೆಂದರೆ ಕೇವಲ ಒಂದು ನದಿಯಲ್ಲ. ಸೊರಬದ ಇತಿಹಾಸ, ಕೃಷಿ, ದೇವಾಲಯ, ಸಂಸ್ಕೃತಿ ಮತ್ತು ಜನಜೀವನವನ್ನು ರೂಪಿಸಿದ ಜೀವನಾಡಿ. ಸೋರ್ಬ ಇಂದು ಮಲೆನಾಡಿನ ಪ್ರಮುಖ ಬೆಳೆಯುತ್ತಿರುವ ತಾಲ್ಲೂಕು ಕೇಂದ್ರಗಳಲ್ಲಿ ಒಂದಾಗಿದೆ. ಇತಿಹಾಸ ಮತ್ತು ಪರಂಪರೆಯನ್ನು ಉಳಿಸಿಕೊಂಡಿದ್ದರು. ಕೃಷಿ, ವ್ಯಾಪಾರ, ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಮೂಲಕ ಹೊಸ ರೂಪ ಪಡೆದುಕೊಳ್ಳುತ್ತಿದೆ. ಸೊರಬದ ಆರ್ಥಿಕತೆಯ ಮುಖ್ಯ ಆಧಾರ ಕೃಷಿ. ಉತ್ತಮ ಮಳೆಯ ಪ್ರಮಾಣ ಮತ್ತು ಫಲವತ್ತಾದ ಭೂಮಿಯಿಂದ ಈ ಪ್ರದೇಶದಲ್ಲಿ ಅಡಿಕೆ, ಅಕ್ಕಿ, ತೆಂಗು, ಇತರೆ ತೋಟಗಾರಿಕಾ ಬೆಳೆಗಳು ಹೆಚ್ಚಾಗಿ ಬೆಳೆಯಲಾಗುತ್ತವೆ. ಸೊರಬದಲ್ಲಿ ಗ್ರಾಮೀಣ ಮಾರುಕಟ್ಟೆಗಳು ಮತ್ತು ಕೃಷಿ ಆಧಾರಿತ ವ್ಯಾಪಾರ ಚಟುವಟಿಕೆಗಳು ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸುತ್ತಿವೆ. ರೈತರು ಮತ್ತು ವ್ಯಾಪಾರಿಗಳ ಸಹಭಾಗಿತ್ವದಿಂದ ಕೃಷಿ ಉತ್ಪನ್ನಗಳ ವಿನಿಮಯ ನಡೆಯುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಸೊರಬ ಕ್ರಮೇಣ ಬೆಳೆಯುತ್ತಿದ್ದು, ಶಾಲೆಗಳು, ಕಾಲೇಜುಗಳು ಮತ್ತು ತರಬೇತಿ ಸಂಸ್ಥೆಗಳ ಮೂಲಕ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇನ್ನೊಂದೆಡೆ ಸೊರಬ ತನ್ನ ಸಾಂಸ್ಕೃತಿಕ ಗುರುತನ್ನು ಉಳಿಸಿಕೊಂಡಿದೆ. ಜಾತ್ರೆಗಳು, ದೇವಸ್ಥಾನೋತ್ಸವಗಳು ಮತ್ತು ಗ್ರಾಮೀಣ ಸಂಪ್ರದಾಯಗಳು ಇಂದಿಗೂ ಜನಜೀವನದ ಪ್ರಮುಖ ಭಾಗವಾಗಿವೆ. ಇಂದಿನ ಸೊರಬ ಎಂದರೆ ಕೇವಲ ಕೃಷಿ ಪ್ರದೇಶವಲ್ಲ. ಮಲೆನಾಡಿನ ನೈಸರ್ಗಿಕ ಸೌಂದರ್ಯ, ಬೆಳೆಯುತ್ತಿರುವ ಶಿಕ್ಷಣ ವ್ಯವಸ್ಥೆ, ಸ್ಥಳೀಯ ವ್ಯಾಪಾರ ಮತ್ತು ಜೀವಂತ ಸಂಸ್ಕೃತಿಯನ್ನು ಹೊಂದಿರುವ ಅಭಿವೃದ್ಧಿಯತ್ತ ಸಾಗುತ್ತಿರುವ ತಾಲ್ಲೂಕು ಕೇಂದ್ರ.